ನಮಸ್ಕಾರ. ನಾನು ಡಾಕ್ಟರ್ ನಮ್ರತಾ ಗಣೇಶ್ ಪೈ, ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್. ಸದ್ಯಕ್ಕೆ ನಾನು ಶ್ರೀ ಮಹಾಲಸ ಆಯುರ್ವೇದಿಕ್ ಕ್ಲಿನಿಕ್ LVT ಉಡುಪಿಯಲ್ಲಿ ಡಯಟ್, ಯೋಗ ಹಾಗೂ ನ್ಯಾಚುರೋಪತಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಿಮ್ಮೊಟ್ಟಿಗೆ ಸಿಸ್ಟಮ್ ಜಾಸ್ತಿ ಯೂಸ್ ಮಾಡಿದಾಗ ಅಥವಾ ಫೋನ್ ಜಾಸ್ತಿ ಯೂಸ್ ಮಾಡಿದಾಗ ಯಾವ ರೀತಿಯೆಲ್ಲ ಐ ಎಕ್ಸಸೈಸಸ್ ಅಂಡ್ ಶೋಲ್ಡರ್ ಅಪ್ಪರ್ ಬಾಡಿ ಲೂಸ್ನಿಂಗ್ ಎಕ್ಸಸೈಸಸ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಜಸ್ಟ್ ಸಿಸ್ಟಮ್ ಯೂಸ್ ಮಾಡಿದಾಗ ಅಥವಾ ಫೋನ್ ಯೂಸ್ ಮಾಡಿದಾಗ ಮಾತ್ರ ಇದನ್ನು ಮಾಡ್ಬೋದಾ? ಇಲ್ಲ. ನಿಮಗೆ ಯಾವತ್ತಾದ್ರೂ ಕಣ್ಣು ತುಂಬಾ ಸುಸ್ತಾಗ್ತುಂಟು ಅಥವಾ ಬಚ್ತದೆ ಅಥವಾ ವಾಟ್ ವಿ ಸೇ ಐ ಸ್ಟ್ರೈನ್ ಆದಾಗ ಅಥವಾ ಶೋಲ್ಡರ್ ಅಲ್ಲಿ ನಿಮಗೆ ಒಂಥರ ಸ್ಟಿಫ್ನೆಸ್ ಫೀಲ್ ಆಗ್ತಿರುವಾಗ, ಅಪ್ಪರ್ ಬಾಡಿ ಒಂಥರ ಹಿಡ್ದ ಹಾಗೆ ಕ್ಯಾಚ್ ಅಂತ ಹೇಳಿ ಫೀಲ್ ಆದಾಗ ನಿಮಗೆ ಈ ಎಕ್ಸಸೈಸಸ್ ಅನ್ನು ನೀವು ಆರಾಮ್ಸೆ ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ಕೆಲವು ನೀವು ಪ್ರಿಲಿಮಿನರಿ ಆಗಿ ಏನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಕಂಫರ್ಟೇಬಲ್ ಕ್ಲೋತ್ಸ್ ಹಾಕೊಳ್ಬೇಕು. ಯಾವುದೇ ರೀತಿ ನಿಮಗೆ ಯಾವ ಬಟ್ಟೆಯಲ್ಲಿ ಕಂಫರ್ಟೇಬಲ್ ಅಂತ ಅನಿಸ್ತದೋ ಆ ರೀತಿಯ ಬಟ್ಟೆ ಹಾಕಿಕೊಳ್ಬೇಕು. ಇನ್ನೊಂದು, ನೀವು ಆದಷ್ಟು ಶಾಂತಿ ಇರುವಂತಹ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಜಾಗದಲ್ಲಿ ನೀವು ಈ ಎಕ್ಸಸೈಸಸ್ ಮಾಡಿದ್ರೆ ಇದರ ಎಫೆಕ್ಟ್ ಇನ್ನೂ ಸಹ ಜಾಸ್ತಿ ಬರ್ತದೆ ಅಂತ ಹೇಳಿ. ಮತ್ತೊಂದು, ಮಾಡುವಾಗ ನಿಮ್ದು ಉಸಿರಾಟದ ಮೇಲೆ ಗಮನ ಇರಬೇಕು. ಅದೇ ರೀತಿ ನಿಮ್ಮ ಬಾಡಿಯಲ್ಲಿ ಆಗುವ ಚೇಂಜಸ್ ಗಳ ಮೇಲೆ ಸಹ ನೀವು ಗಮನ ಕೊಡ್ಬೇಕು. ನಾನ್ ನಿಮಗೆ ಹೇಳ್ಕೊಂಡು ಹೋಗ್ತೇನೆ, ಅದೇ ರೀತಿ ನೀವು ಅಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಸುಲಭ ಆಗ್ತದೆ ಅಂತ ಹೇಳಿ. ಸೊ ಪ್ರಥಮವಾಗಿ ಐ ಎಕ್ಸಸೈಸ್ ಯಾಕೆ ಮಾಡ್ಬೇಕು ನಾವು? ಯಾಕೆ ಅಂತ ಹೇಳಿದ್ರೆ, ಈಗಿನ ಈ ಜನರೇಷನ್ ಅಲ್ಲಿ ಏನಾಗ್ತದೆ, ಹೆಚ್ಚಿನವರಿಗೆ ಸಿಸ್ಟಮ್ ಇದ್ದೇ ಕೆಲಸ ಇರೋದು. ಅಂದ್ರೆ ಸಿಸ್ಟಮ್ ರಿಲೇಟೆಡ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಅಥವಾ ಮೊಬೈಲ್ ಅಲ್ಲಿ ಜಾಸ್ತಿ ಕೆಲಸ ಇರೋದ್ರಿಂದ ಅವರಿಗೆ ಕಣ್ಣು ಬೇಗ ಡ್ರೈ ಆಗ್ತದೆ ಅಥವಾ ಕಣ್ಣು ಬೇಗ ಸುಸ್ತಾಗ್ತದೆ ಅಂತ ಹೇಳಿ ಇರ್ತದೆ. ಅಂತವರು ಈ ಎಕ್ಸಸೈಸ್ ಅನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅವರಿಗೆ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂದ್ರೆ ಬ್ಲರಿ ವಿಷನ್ ಆಗಿರ್ಬೋದು, ಅಥವಾ ಕಣ್ಣು ಮಂಜಾಗಿ ಕಾಣುವಂಥದ್ದು ಇರ್ಬೋದು, ಕಣ್ಣಲ್ಲಿ ನೀರ್ ಬರುದಿರ್ಬೋದು, ಅಥವಾ ಸುಸ್ತಾಗೋದು, ಕಣ್ಣು ಭಾರ ಆಗೋದಿರ್ಬೋದು, ಅಥವಾ ಕಣ್ಣು ಹಾಗೂ ಕಣ್ಣಿನ ಸುತ್ತ ನೋವು ಬರೋದಿರ್ಬೋದು. ಇದನ್ನೆಲ್ಲ ನಮಗೆ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಸೊ ಫಸ್ಟ್ ನಾವು ಐ ಎಕ್ಸಸೈಸ್ ಮಾಡುವ. ಫಸ್ಟ್ ಎಕ್ಸಸೈಸ್ ಐ ಮೂಮೆಂಟ್ಸ್. ಸೊ ಅಂದ್ರೆ 4 ದಿಕ್ಕಲ್ಲಿ ಸಹ ನಾವು ನೋಡುದು. ಫಸ್ಟಿಗೆ ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಡೌನ್. ಮತ್ತೊಮ್ಮೆ ರೈಟ್ ಅಪ್, ಲೆಫ್ಟ್ ಡೌನ್, ರೈಟ್ ಡೌನ್. ಕೊನೆ ಬಾರಿಗೆ ರೈಟ್ ಅಪ್, ಲೆಫ್ಟ್ ಡೌನ್ ಹಾಗೂ ರೈಟ್ ಡೌನ್. ಸೊ ಇದು ಒಂದು ಎಕ್ಸಸೈಸ್. ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಹೋಯ್ತು. ಇನ್ನೊಂದು ನಾವು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡುವ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್, ಲೆಫ್ಟ್ ಡೌನ್, ಲೆಫ್ಟ್ ಅಪ್, ರೈಟ್ ಡೌನ್ ಅಂಡ್ ಲೆಫ್ಟ್ ಡೌನ್. ಇದೇ ರೀತಿ ನಿಮಗೆ ಎಷ್ಟು ಸಲ ಬೇಕು ಅಂತ ಹೇಳಿ ಒಂದು ಮಿನಿಮಮ್ ಒಂದು 5, ಮ್ಯಾಕ್ಸಿಮಮ್ ಒಂದು 8 to 10 ಟೈಮ್ಸ್ ನೀವು ಈ ಎಕ್ಸಸೈಸ್ ಅನ್ನು ಮಾಡಬಹುದು. ನೆಕ್ಸ್ಟ್ ಎಕ್ಸಸೈಸ್ ಸೈಡ್ ವರ್ಡ್ ಸೇಯಿಂಗ್ ಅಂತ ಹೇಳಿದ್ರೆ ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್. ಇಲ್ಲಿ ನಿಮ್ದು ಮುಖ ಮೂವ್ ಆಗ್ಲಿಕ್ಕಿಲ್ಲ, ಕಣ್ಣಷ್ಟೇ ಮೂವ್ ಆಗ್ಬೇಕು. ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್, ಎಷ್ಟು ಸೈಡಿಗೆ ಹೋಗ್ತದೆ ಅಷ್ಟು ಸೈಡಿಗೆ ಮಾಡುವಂತದ್ದು. ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್. ಎಷ್ಟು ಸಲ ನಿಮಗೆ ಮಾಡ್ಬೇಕು ಅಂತ ಅನಿಸ್ತದೋ, ಎಷ್ಟು ಸಮಯ ಮಾಡಿ ನಿಮಗೆ ಕಣ್ಣು ಒಂಥರ ಆರಾಮ ಆಗ್ತದೋ ಅಷ್ಟು ಟೈಮ್ ವರೆಗೆ ನೀವು ಮಾಡ್ಬೋದು. ಮಿನಿಮಮ್ 5, ಮ್ಯಾಕ್ಸಿಮಮ್ 10 to 12. ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತ ಹೇಳಿದ್ರೆ ಕಣ್ಣು ಬ್ಲಿಂಕ್ ಮಾಡುದು. ಸೊ ಒಂದು 5 ರಿಂದ 10 ಸಲ ಕಣ್ಣನ್ನು ಬ್ಲಿಂಕ್ ಮಾಡುದ್ರಿಂದ ಸೆನ್ಸ್ ಕಣ್ಣು ಒಡೆಯುವುದು ಅಂತ ಹೇಳ್ತೇವಲ್ಲ ಹಾಗೆ. ಇದೇ ರೀತಿ ಬ್ಲಿಂಕ್ ಮಾಡ್ಕೊಂಡಿದ್ರೆ ಸಹ ಸಾಕು. ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂತ ಹೇಳಿದ್ರೆ ಪಾಮಿಂಗ್ ಅಲ್ಲಿ 2 ಕೈಯನ್ನು ಒಂದಕ್ಕೆ ಪರಸ್ಪರ ಉಜ್ಜಿಕೊಂಡು ಆದಷ್ಟು ಅದನ್ನು ಬಿಸಿ ಮಾಡಿಕೊಂಡು ಪಾಮ್ಸ್ ಅಂದ್ರೆ ಈ ಭಾಗವ ಕೈಯ ಬೆರಳುಗಳಲ್ಲ, ಪಾಮ್ ರೀಜನ್ ಏನುಂಟು ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳೋದು. ಸೊ ಇದನ್ನು ಇಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಕೈ ಬಿಸಿ ಆಗಿರ್ತದಲ್ಲ ಅದನ್ನು ಫೀಲ್ ಮಾಡಿಕೊಳ್ಬೇಕು. ಸೊ ಮತ್ತೊಮ್ಮೆ ಪರಸ್ಪರ ಉಜ್ಜಿಕೊಳ್ಳುದು, ಆದಷ್ಟು ಅದನ್ನು ಬಿಸಿ ಮಾಡಿಕೊಳ್ಳುದು, ಆದ್ಮೇಲೆ ಕಣ್ಣಿನ ಮೇಲೆ ಇಡುದು. ಕಣ್ಣಿನ ಮೇಲೆ ಇಟ್ಟಾಗ ಅದರ ಬಿಸಿ ಏನುಂಟು ಕೈದು ಅದನ್ನು ಫೀಲ್ ಮಾಡಿಕೊಂಡ್ರೆ ಒಳ್ಳೇದು. ರಿಲ್ಯಾಕ್ಸ್ ಆಗ್ತದೆ. ಸ್ವಲ್ಪ ರಿಲ್ಯಾಕ್ಸ್ ಆಗುವವರೆಗೆ ಒಂದು 5 ರಿಂದ 10 ಸೆಕೆಂಡ್ ಇಟ್ಕೊಳ್ಳುದು, ಆಮೇಲೆ ಸ್ಲೋಲಿ ಕೈಯನ್ನು ರಿಲೀಸ್ ಮಾಡುದು, ಕಣ್ಣನ್ನು ಬ್ಲಿಂಕ್ ಮಾಡಿಕೊಂಡು ಓಪನ್ ಮಾಡುದು. ಸೊ ಈ 4 ಎಕ್ಸಸೈಸ್, ಒಂದು ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಕಾರ್ನರ್ ಸೀಯಿಂಗ್, ಅದೇ ರೀತಿ
ಕೈಯನ್ನು ಬ್ಲಿಂಕಿಂಗ್ ಮತ್ತೆ ಪಾಮಿಂಗ್, ಇದು 4 ಎಕ್ಸಸೈಸ್. ಅಂಡ್ ಲಾಸ್ಟ್ ಒನ್ ಎಕ್ಸಸೈಸ್ ಯಾವುದು ಅಂತ ಹೇಳಿದ್ರೆ ಬೆರಳನ್ನು, ಹೆಬ್ಬೆಟ್ಟನ್ನು ಕಣ್ಣಿನ ಎದುರಿದ್ದು ದೂರ, ಎಷ್ಟು ದೂರ ಆಗ್ತದೆ ಅಷ್ಟು ದೂರ ಮೂವ್ ಮಾಡುವಾಗ ಹೆಬ್ಬೆರಳನ್ನಷ್ಟೇ ನೋಡ್ಬೇಕು, ಥಂಬನ್ನು ನೋಡುದು. ಸೊ ಹತ್ರ ತಕೊಂಡ್ ಬರುದು, ದೂರ ತಕೊಂಡು ಹೋಗುದು. ಇದರಿಂದ ಏನಾಗ್ತದೆ, ನಿಮ್ಮ ಕಣ್ಣಿಗೆ ಸ್ಟ್ರೈನ್ ಆಗಿದ್ರೆ ಅದು ರಿಲೀಸ್ ಆಗ್ತದೆ ಅಂತ ಹೇಳಿ. ಹತ್ರ ತಕೊಂಡ್ ಬರುದು, ಆದಷ್ಟು ದೂರ ತಕೊಂಡು ಹೋಗುದು. ಒಂದು 4 ರಿಂದ 5 ಸಲ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಣ್ಣಿಗೆ ಸಂಬಂಧಪಟ್ಟ ಯಾವ್ದಾದ್ರು ತೊಂದರೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಸ್ಟ್ರೈನ್ ಏನು ಉಂಟು ಅದು ಕಮ್ಮಿ ಆಗ್ತದೆ ಅಂತ ಹೇಳಿ.